ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ಮಾನಸ ಸರ್ ಅವರು ಆಗಮಿಸಿದ್ದಾರೆ. ಗೌರವಪೂರ್ವಕ ಚಪ್ಪಾಳೆಗಳಿಂದ ವೇದಿಕೆಯನ್ನು ವಿನಂತಿ ಮಾಡ್ತೀನಿ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಾಗಿ ಡಾಕ್ಟರ್ ಎಸ್ ಅಕ್ಬರ್ ಬಾಷಾ ಅವರು ಆಗಮಿಸಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ವೇದಿಕೆ ಕರ್ತರ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಡಾಕ್ಟರ್ ಸಿ ಎಂ ರಾಜಶೇಖರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ. ಡಾಕ್ಟರ್ ಮಹಾದೇವ ನಾಗರಾಳ ಸರ್ ಅವರು ವಿಜ್ಞಾನಿಗಳು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಡಾಕ್ಟರ್ ಟಿ ತ್ಯಾಗರಾಜ್ ಅವರು ಕನ್ನಡ ಸಾಹಿತ್ಯ ಅಧ್ಯಕ್ಷರು. ಡಾಕ್ಟರ್ ಸುಕನ್ಯಾ ಹಿರೇಮಠ್ ಮೇಡಮ್ ಅವರು ವೇದಿಕೆ ಬರಬೇಕು. ಡಾಕ್ಟರ್ ಪುರುಷೋತ್ತಮ್ ಪಿ ಸರ್ ಅವರು ವೇದಿಕೆ ಬರಬೇಕು ವಿನಂತಿ ಮಾಡ್ತಾ ಇದ್ದೀನಿ. ವರಲಕ್ಷ್ಮಿ ಎಲ್ಲಿ ಜಾಗ ಇದೆ ಅಲ್ಲೇ ಕೊಡಿಸ್ಬೇಕು. ಡಾಕ್ಟರ್ ಪುರುಷೋತ್ತಮ್ ಸರ್ ಅವರು. ಡಾಕ್ಟರ್ ಕುಮಾರಿ ಪ್ರೀತಿ ಸಂಡೂರ್ ಅವರು ದಯವಿಟ್ಟು ವೇದಿಕೆ ಬರಬೇಕು ವಿನಂತಿ ಮಾಡ್ತಾ ಇದ್ದೀನಿ. ಪುಷ್ಪನಮನ ಆಮೇಲೆ ಮಾಡೋಣ. ವಿನೋತ್ ಅವರು ಬಂದಿದ್ದಾರಾ? ವಿನೋತ್ ಅವರು. ಡಾಕ್ಟರ್ ಶ್ರೀಯುತ ಗೋವಿಂದರಾಜ್ ಅವರು ದಯವಿಟ್ಟು ವೇದಿಕೆ ಬರಬೇಕು ವಿನಂತಿ ಮಾಡ್ತಾ ಇದ್ದೀನಿ. ಪ್ರದೀಪ್ ಕುಮಾರ್ ಅವರು ವೇದಿಕೆ ಬರಬೇಕು ವಿನಂತಿ. ಅವರು ಪ್ರೀತಿ ಸಂಡೂರು ಮಾಡು. ಸರಿ. ಕನ್ನಡ ಎನೆ ಕುಡಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು ಕನ್ನಡ ಕನ್ನಡ ಹಾಸವಿಗನ್ನಡ. ಇವತ್ತು ಕನ್ನಡದ ಸಾಧಕರು ನಮ್ಮ ವೇದಿಕೆಯಲ್ಲಿದ್ದಾರೆ, ನಮ್ಮ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. 514ನೇ ಕಾರ್ಯಕ್ರಮ ಬಂಧುಗಳೇ, ನಮ್ಮ ಆತ್ಮಶ್ರೀ ಸಂಸ್ಥಾನದ ವತಿಯಿಂದ ಕನ್ನಡಾಂಬೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ತಮ್ಮೆಲ್ಲರ ಪ್ರೀತಿಯ ಕನ್ನಡದ ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಕನ್ನಡ ಸಾಮಾಜಿಕ ಪ್ರತಿಷ್ಠಾನದ ಹಾಗೂ ಆತ್ಮಶ್ರೀ ಪ್ರತಿಷ್ಠಾನದ ಸಂಸ್ಥಾಪಕರಾದಂತಹ ಡಾಕ್ಟರ್ ಗುಣವಂತ ಮಂಜೂರ್ ಅವರು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಗುಣವಂತ ಅನ್ನೋ ಬಿರುದನ್ನು ಅವರಿಗೆ ಹಂಸಲೇಖ ಸರ್ ಅವರು ನೀಡಿದ್ದಾರೆ. ತಮ್ಮೆಲ್ಲರ ಒಂದು ಚಪ್ಪಾಳೆಯೊಂದಿಗೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯಾತಿ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕನ್ನಡದ ನಮಸ್ಕಾರ. ಎರಡು ಕೈ ಜೋಡಿಸಿ ನಮಸ್ಕಾರ. ಆತ್ಮೀಯರೇ, ಆತ್ಮಶ್ರೀ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನ ಈ ನಾಡಿನ ಸಾಂಸ್ಕೃತಿಕ ವಲಯದಲ್ಲಿ ಈಗಾಗಲೇ 500ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಪ್ರೇರಣೆ ಅಂತಂದರೆ ನನ್ನ ಪರಮಾಪ್ತ ಗುರುಗಳು ಡಾಕ್ಟರ್ ಶಾಂತವೀರ ಮಹಾಸ್ವಾಮೀಜಿಗಳು. ಇದೇ ವೇದಿಕೆಯಲ್ಲಿ ಕನ್ನಡದ ನಯನ ಸಭಾಂಗಣದಲ್ಲಿ ಜನವರಿ 27ನೇ ತಾರೀಕು 2019ನೇ ಸಾಲಿನಲ್ಲಿ ಅವರು ಸುಮಾರು 4 ಗಂಟೆ ಸಮಯ, 4:45 ಸಮಯದಲ್ಲಿ ಅಖಂಡವಾದ ದೀಪವನ್ನು ಬೆಳೆಸುವ ಮೂಲಕ ನನಗೆ ವಿಶೇಷವಾಗಿ ಆಶೀರ್ವಾದವನ್ನು ಮಾಡೋ ಮೂಲಕ ಸಾಂಸ್ಕೃತಿಕ ಜಗತ್ತಿನಲ್ಲಿ ಹೊಸದೊಂದು ಅಧ್ಯಾಯವನ್ನು ಆರಂಭ ಮಾಡಬೇಕಂತ ಅವ್ರು ಏನು ಆಶೀರ್ವಾದ ಮಾಡಿದ್ರು ಅದನ್ನು ಮಾಡ್ತಾ ಬರ್ತಾ ಇದ್ದೀವಿ. ಈಗಾಗಲೇ ಕರ್ನಾಟಕ ಜೊತೆಗೆ ಹೊರ ರಾಜ್ಯಗಳಲ್ಲೂ ಕಾರ್ಯಕ್ರಮ ಮಾಡಿದ್ವಿ ಮತ್ತು ಹೊರ ದೇಶಗಳಲ್ಲಿ 8 ದೇಶದಲ್ಲಿ ಕನ್ನಡದ ಧ್ವಜವನ್ನು ಹಾರಿಸಿ ಬಂದಿರತಕ್ಕಂಥ ಕೀರ್ತಿ ನಮ್ಮ ಸಂಸ್ಥೆಗಿದೆ. ಅದರ ಜೊತೆಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳು, ನಾಟಕೋತ್ಸವಗಳು, ಜಾನಪದ ಗೀತ ಗಾಯನ, ಭರತನಾಟ್ಯ, ಹೀಗೆ ವಿನೂತನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀವಿ. ಇದೇ ವೇದಿಕೆಯಲ್ಲಿ ವಚನ ನೃತ್ಯೋತ್ಸವ ಯಾರು ಮಾಡಿರಲಿಲ್ಲ ತನಕ ವಚನಗಳೇ ಆಧಾರಿತ ನೃತ್ಯವನ್ನು ಕೂಡ ಇದೇ ವೇದಿಕೆ ಮೇಲೆ ಮಾಡಿದ್ವಿ. ಅದರ ಜೊತೆಗೆ ಪ್ರತಿ ವರ್ಷ SSLC ಮತ್ತು PUC ನಲ್ಲಿ ತೇರ್ಗಡೆ ಆಗುವ ಮಕ್ಕಳಿಗೆ ಉಚಿತವಾಗಿ ಪುಸ್ತಕಗಳನ್ನು ಕೊಡೋದು ಮತ್ತು ಪ್ರತಿಭಾ ಪುರಸ್ಕಾರವನ್ನು ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಈಗಾಗಲೇ ಮಾಡ್ಕೊಂಡು ಬಂದಿದ್ವಿ. 10,000ಕ್ಕೂ ಅಧಿಕ ಮಕ್ಕಳಿಗೆ ನಾವು ತಲುಪಿಸಿದ್ದೀವಿ ಅನ್ನೋದೊಂದು ನಮಗೆ ಸಂತೋಷ ಇದೆ. ಕೊರೋನಾ ಸಮಯದಲ್ಲೂ ಕೂಡ ಮಕ್ಕಳನ್ನು ನಾವು ಭೇಟಿ ಮಾಡೋಕ್ಕಾಗದಿದ್ದಾಗ ನಾವೇನು ಮಾಡಿದ್ವಿ, ಕೊರಿಯರ್ ಮೂಲಕ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕಳಿಸ್ಕೊಟ್ಟಿದ್ದೀವಿ. ಅದು ನಮ್ಮ ಸಂಸ್ಥೆಗೆ ಒಂದು ಕೀರ್ತಿ ಅಂತ ನಾನಂತೂ ಭಾವಿಸ್ತೀನಿ. ನಿಮ್ಮ ಒಂದು ಪ್ರೀತಿ ಚಪ್ಪಾಳೆ ಇಲ್ವಾ ಅದಕ್ಕೆ? ನಮ್ಮ ನಾಡಿನ ಪರಂಪರೆಯಲ್ಲಿ ತಾಯಿಗೆ ವಿಶೇಷವಾದ ಸ್ಥಾನ ಇದೆ. ತಾಯಿಯಿಂದಲೇ ಈ ಜಗತ್ತು. ಅದರಲ್ಲೂ ವಿಶೇಷವಾಗಿ ಸೇವಾ ಕೈಂಕರ್ಯದ ಮೂಲಕ ಈ ನಾಡಿಗೆ, ಕರುನಾಡಿಗೆ ತಾಯಿ ಆದವರು ನಮ್ಮ ಮದರ್ ತೆರೇಸಾ ಸುಶೀಲಮ್ಮ. ಅಮ್ಮ, ನಿಮ್ಮ ಕೀರ್ತಿ ಜಗಜಗಲ ಮುಗಿಲಗಲ ಹರಡಲಿ. ಈ ನಾಡಿಗೆ ಕೀರ್ತಿ ತಂದಿದ್ದೀರ, ಪದ್ಮಶ್ರೀ ಪುರಸ್ಕೃತರಾಗಿದ್ದೀರ. ಈ ನಿಮ್ಮ ಜೊತೆ ಕೂರೋದು ನಮ್ಮ ಒಂದು ಭಾಗ್ಯ. ಸಮಸ್ತ ಕನ್ನಡಿಗರ ಪರವಾಗಿ, ಅಖಂಡ ಭಾರತದ ದೇಶದ ಪರವಾಗಿ ನಿಮಗೆ ಕನ್ನಡ ಧ್ವಜವನ್ನು ತೋರಿಸಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀವಿ. ಬನ್ನಿ, ಸ್ಟೇಜ್ ಮೇಲೆ ಬಂದ್ಬಿಡಿ ಸರ್. ಸ್ನೇಹಿತರೆ,
ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಡಾಕ್ಟರ್ ಅಣ್ಣೇಗೌಡ ರುದ್ರನಾಥ ಮಹಾರುದ್ರನಾಥ ಅಘೋರಿಗಳು. ನಮ್ಮ ಕಾರ್ಯಕ್ರಮಕ್ಕೆ ಅನೇಕ ಪರಮ ಪೂಜ್ಯರು ಆಗಮಿಸಿದ್ದಾರೆ. ಈ ನಾಡಿನ ಎಲ್ಲ ಮಠಾಧೀಶರು ನಮ್ಮ ವೇದಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಇವತ್ತಿನ ವಿಶೇಷ ಏನಂತಂದ್ರೆ ಅಘೋರಿ ಮಹಾಸ್ವಾಮಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅವರ ಪಾದಕಮಲವನ್ನು ನಮ್ಮ ವೇದಿಕೆ ತನಕ ತಂದಿದ್ದಾರಲ್ಲ, ಇದು ನಮ್ಮ ಭಾಗ್ಯಗಳು. ತಮಗೆ ಸಮಸ್ತ ನಾಡಿನ ಜನತೆ ಪರವಾಗಿ, ಸನಾತನ ಧರ್ಮದ ಪರವಾಗಿ ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಕನ್ನಡ ಶೈಲಿ ತೋರಿಸುವ ನಾನು ಬಹಳ ಇಷ್ಟಪಡುವಂತಹ ಒಬ್ಬ ಸಹೃದಯ ವ್ಯಕ್ತಿ ಡಾಕ್ಟರ್ ಮಾನಸ ಸರ್ ಅವರು. ಡಾಕ್ಟರ್ ಮಾನಸ ಸರ್ ಅವರು ಈ ನಾಡಿನ ಸಾಂಸ್ಕೃತಿಕ ವಲಯದಲ್ಲಿ, ವಿಶೇಷವಾಗಿ ಸಾಹಿತ್ಯ ವಲಯದಲ್ಲಿ ಹೊಸದೊಂದು ಪರಂಪರೆಯನ್ನು ಹುಟ್ಟುಹಾಕಿದ್ದಾರೆ. ಅವರು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ನಂತರ ಪ್ರತಿದಿನ ಒಂದಲ್ಲ ಒಂದು ಕನ್ನಡ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಮತ್ತು ಪ್ರತಿ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಈ ನಾಡಿನ ಸಾಂಸ್ಕೃತಿಕ ಮತ್ತು ಸಾರಸ್ವತ ಲೋಕಕ್ಕೆ ವಿಶೇಷವಾದ ಕೊಡುಗೆಯನ್ನು ನೀಡ್ತಾ ಬಂದಂಥ ಸಾಧಕರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕ ಸ್ವಾಗತ. ಶ್ರೀಮತಿ ವರಲಕ್ಷ್ಮಿ ಅವರನ್ನ ಕನ್ನಡ ಶಾಲೆ ಪುಸ್ತಕ. ಸ್ನೇಹಿತರೆ, ಡಾಕ್ಟರ್ ಎಸ್ ಅಕ್ಬರ್ ಭಾಷಾ ಅಂದರೆ ಅವರ ಹೆಸರೇ ಒಂದು ಚೇತನ ಶಕ್ತಿ. ನಾವು ನಮ್ಮ ಬದುಕಿನಲ್ಲಿ ನಾವು ಏನೆಲ್ಲ ಏರಿಳಿತಗಳನ್ನು ಕಂಡಿರ್ತೀವಿ. ಇವರು ವಿಶೇಷವಾದ ಸಾಧಕರು. ಹೇಗೆ ಅಂತಂದರೆ, ಇವರು ಅಪ್ಪಟ ಮುಸಲ್ಮಾನರು. ಇವರು ಮದುವೆ ಆಗಿರೋದು ಅಪ್ಪಟ ಬ್ರಾಹ್ಮಣರನ್ನ. ಇವರ ಪ್ರೀತಿ ಇದೆಯಲ್ಲ, ಇದು ಬಹಳ ದೊಡ್ಡ ವಿಶೇಷವಾದ ಪ್ರೀತಿ. ಸುಮಾರು 40 ವರ್ಷಗಳ ಹಿಂದೆಯೇ ಅಂತಹ ಒಂದು ಪ್ರೀತಿಗೆ ನಾಂದಿ ಆಡಿದಂತಹ ಚೇತನ ಶಕ್ತಿ ಡಾಕ್ಟರ್ ಎಸ್ ಅಕ್ಬರ್ ಭಾಷಾರವರು ಸುದೀರ್ಘವಾದ ಸುಖ ಸಂಸಾರವನ್ನು ಮಾಡುವ ಮೂಲಕ ಈ ಭಾರತೀಯ ಸಂಸ್ಕೃತಿಗೆ, ಒಂದು ಪರಂಪರೆಗೆ ಒಂದು ನೀವು ಹೆಗ್ಗುರುತಾಗಿ ನಿಂತಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶ್ರೀಮತಿ ಡಾಕ್ಟರ್ CM ರಾಜಶೇಖರ್ ಸರ್ ಅವರನ್ನು ತೆಗೆದರೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು KR ಸೇವಾ ಚಾರಿಟಬಲ್ ಟ್ರಸ್ಟ್ ಅಂತ. ಈ ಚಾರಿಟಬಲ್ ಟ್ರಸ್ಟ್ನ ಮಾಡಿಕೊಳ್ಳುವ ಮೂಲಕ ಅವರು ಪ್ರತಿದಿನ ಒಂದಲ್ಲ ಒಂದು ಸಾಮಾಜಿಕ ಸೇವೆಯನ್ನು ಮಾಡ್ತಿದ್ದಾರೆ. ಸರ್, ಉತ್ತರ ಕರ್ನಾಟಕದ ಭಾಗದಿಂದ ಬಂದಂತಹ ಮನೆ ನಿರ್ಮಾಣ ಮಾಡ್ತಕ್ಕಂಥ ಕೂಲಿಕಾರರನ್ನು ಹುಡ್ಕೊಂಡು ಹೋಗಿ ಇವರು ಸಂಪಾದನೆ ಮಾಡಿದಂಥ ಒಂದು ಸಣ್ಣ ಹಣದಲ್ಲಿ ಅವರಿಗೆ ದಿನನಿತ್ಯದ ಅಗತ್ಯ ವಸ್ತುಗಳನ್ನು ನೀಡ್ತಕ್ಕಂಥ ಮತ್ತು ಅವರಿಗೆ ದಾಸೋಹ ಮಾಡ್ತಕ್ಕಂಥ ವಿಶೇಷ ಸೇವೆ ಮಾಡ್ತಿದ್ದಾರೆ. ಅದರ ಜೊತೆಗೆ ಕರ್ನಾಟಕದ ಅವರ ಭಾಗದ ಆನೇಕಲ್ ಭಾಗದ ಅನೇಕ ಶಾಲೆಗಳಲ್ಲಿ ವಿಶೇಷವಾದ ಸೇವೆಯನ್ನು ಮಾಡ್ತಿದ್ದಾರೆ. ಸಾಮಾಜಿಕ ಕ್ಷೇತ್ರದ ಬಹಳ ದೊಡ್ಡ ಧುರೀಣರು. ರಾಜಶೇಖರ್ ಸರ್, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಬಹಳ ದೊಡ್ಡ ಸಾಧಕರು ಮಹಾದೇವ ನಾಗರಾಳ ಸರ್ ಅವರು. ಮಹಾದೇವ ನಾಗರಾಳ ಸರ್ ಅವರು ಖ್ಯಾತ ಭಾರತ ರತ್ನ ಶ್ರೀಯುತ CV ರಾಮನ್ ಅವರ ಪ್ರಶಸ್ತಿಯನ್ನು ಇವತ್ತು ನಾವು ನೀಡ್ತಾ ಇದ್ದೀವಿ. ಯಾಕೆಂತಂದ್ರೆ ನಾವು ಅಬ್ದುಲ್ ಕಲಾಂ ಅವರನ್ನ ನೋಡ್ತೀವಿ, ಮಿಸೈಲ್ ಮ್ಯಾನ್ ಅಂತ. ಅಂಥದೇ ದಾಟಿನಲ್ಲಿ ಒಬ್ಬ ಯುವ ವಿಜ್ಞಾನಿ ನಮ್ಮ ಏರೋನಾಟಿಕ್ಸ್ ಅಲ್ಲಿ ಕೆಲಸ ಮಾಡ್ತಾ ಆ ಮೂಲಕ ನಾಡಿಗೆ ಕೀರ್ತಿ ಎತ್ತಿದ್ದಾರೆ ಡಾಕ್ಟರ್ ಮಹಾದೇವ ನಾಗರಾಳ ಸರ್. ಸರ್, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ಈ ನಾಡಿನ ಪರಂಪರೆಯಲ್ಲಿ ಕನ್ನಡ ನಾಡು ನುಡಿಗೆ ವಿಶೇಷವಾದ ಸ್ಥಾನಮಾನ ಇದೆ. ಅದರಲ್ಲೂ ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಒಂದು ಧ್ವಜ ಬೇಕಾಗಿದೆ, ಅದಕ್ಕೊಂದು ಬಣ್ಣ ಬೇಕಾಗಿದೆ. ಆ ಬಣ್ಣವನ್ನು, ಧ್ವಜವನ್ನು, ಕೇಸರಿ, ಕೆಂಪು ಮತ್ತು ಹಳದಿ ಬಣ್ಣವನ್ನು, ಅರಿಶಿಣ ಕುಂಕುಮದ ಬಣ್ಣವನ್ನು ನಮಗೆ ಧ್ವಜದ ರೂಪದಲ್ಲಿ ನೀಡಿದವರು ಮತ್ತಾರೂ ಅಲ್ಲ, ಡಾಕ್ಟರ್ P. ಪುರುಷೋತ್ತಮ್ ಸರ್ ಅವರ ಜೊತೆಗಿದ್ದಾರೆ. ಕನ್ನಡ ಪಕ್ಷದ ಅಧ್ಯಕ್ಷರು ಮಾ ರಾಮಮೂರ್ತಿ ಅವರ ಜೊತೆಗೆ ಸುದೀರ್ಘವಾಗಿ 45 ವರ್ಷಗಳಿಂದ 50 ವರ್ಷದಿಂದ ನಾಡಿನ ದೊಡ್ಡ ದೊಡ್ಡ ಹೋರಾಟಗಳಲ್ಲಿ ಭಾಗಿಯಾದಂಥ ಸಾಧಕರು ಡಾಕ್ಟರ್ P. ಪುರುಷೋತ್ತಮ್ ಸರ್ ಅವರ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಡಾಕ್ಟರ್ ಸುಕನ್ಯಾ ಹಿರೇಮಠ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಚಲನಚಿತ್ರ ನಿರ್ಮಾಪಕರು ಮತ್ತು ಪ್ರಕಾಶಕರಾಗಿ ಕೂಡ ಸೇವೆಯನ್ನು ಮಾಡ್ತಿದ್ದಾರೆ. ನಾನು ನಿರ್ದೇಶನ ಮಾಡಿದ ಯುವಕರು ಚಲನಚಿತ್ರ ಸಿನಿಮಾನೇ ಬೇಡ ಅಂತಿದ್ದ ಸಂದರ್ಭದಲ್ಲಿ, ಬಿಟ್ಬಿಟ್ಟು ಹೊರಗಡೆ ಬಂದ ಸಂದರ್ಭದಲ್ಲಿ ಬಹಳ ದೊಡ್ಡ ಮನಸ್ಸಿನಿಂದ ಯುವಕರು ಚಲನಚಿತ್ರವನ್ನು ಮಾಡಿಸಿ ಅದಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ದೊರಕುವಂತೆ ಮಾಡಿದಂತಹ ಸಾಧಕರು ಡಾಕ್ಟರ್ ಸುಕನ್ಯಾ ಹಿರೇಮಠ್ ಮೇಡಮ್. ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನನ್ನ ಮತ್ತೊಬ್ಬ ಪರಮಾಪ್ತ ಸ್ನೇಹಿತರು, ಸಾರಸ್ವತ ಲೋಕದಲ್ಲಿ ಬಹಳ ದೊಡ್ಡ ಹೆಸರು ಡಾಕ್ಟರ್ P. ತ್ಯಾಗರಾಜ್ ಸರ್ ಅವರು. 102ಕ್ಕೂ ಅಧಿಕ ಬಾರಿ 103 ಬಾರಿ ರಕ್ತದಾನವನ್ನು ಮಾಡುವ ಮೂಲಕ ಇನ್ನೇನು ಕೆಲವೇ ದಿನಗಳಲ್ಲಿ ಅವರ ಹೆಸರು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ದಾಖಲೆ ಆಗಿದೆ. ಮತ್ತು ಅದೊಂದು ದೊಡ್ಡ ಸಾಮಾಜಿಕ ಚಿಂತನೆ, ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಡಾಕ್ಟರ್ ತ್ಯಾಗರಾಜ್ ಸರ್. ಮತ್ತು ಮೈಸೂರು ಮಹಾನಗರದಲ್ಲಿ, ಸಾಂಸ್ಕೃತಿಕ ನಗರದಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಮಾಡಲಿ ನನ್ನ ಜೊತೆಯಾಗಿ ನಿಂತು ನನ್ನ ಸಹೋದರ ರೀತಿ ನನಗೆ ಸಹಕಾರ ನೀಡ್ತಾ, ಅಲ್ಲಿ ಕೂಡ ಸುಮಾರು 2 ವರ್ಷದಿಂದ 10 ಕಾರ್ಯಕ್ರಮಗಳನ್ನು ಮೈಸೂರು ಮಹಾನಗರದಲ್ಲಿ ಮಾಡಲಿಕ್ಕೆ ಸಹಕಾರ ನೀಡಿದಂತಹ ಕಾರಣೀಭೂತರು ಡಾಕ್ಟರ್ T. ತ್ಯಾಗರಾಜ್ ಸರ್. ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗಾಗಲೇ ತಮ್ಮ ಭರತನಾಟ್ಯ ಕಲೆಯ ಮೂಲಕ ವಿಶೇಷವಾಗಿ ತಾವುಗಳು ರಂಜನೆ ನೀಡಿದ್ರ, ಆ ಮೂಲಕ ನಮ್ಮ ಧಾರ್ಮಿಕ ಪರಂಪರೆಯನ್ನು ತಾವು ಕಟ್ಟಿ ಬೆಳೆಸ್ತಾ ಇದ್ದೀರಾ. ಪ್ರೀತಿ ಸಂಡೂರವರೇ, ನಿಮ್ಮ ನಾಟ್ಯ ನಿಜವಾಗ್ಲೂ ಅದ್ಭುತ, ಅಮೋಘ ಮತ್ತು ಸ್ಮರಣೀಯ. ನಿಮ್ಮ ಶಿಷ್ಯರು ಕೂಡ ಅದೇ ರೀತಿಯಾಗಿ ಆ ಒಂದು ಕಲೆಯನ್ನು ಮುಂದುವರಿಸ್ತಿದ್ದಾರೆ.
ನಿಮ್ಮದೇ ರಂಗ ಪ್ರವೇಶದಲ್ಲಿ ನನ್ನನ್ನು ತಾವು ಕರೆದಿದ್ದೀರಿ. ಅವತ್ತು ನಾನು ಹೇಳಿದೆ ಆ ಮಕ್ಕಳು ನಮ್ಮ ವೇದಿಕೆಗೆ ಬರಬೇಕಂತ. ಆ ಮಾತನ್ನು ನೀವು ನಿಜ ಮಾಡಿದರೆ ತಮಗೆ ಸಮಸ್ತ ಸಾಂಸ್ಕೃತಿಕ ಜಗತ್ತಿನ ಪರವಾಗಿ ತಮಗೆ ಪ್ರೀತಿಯ ಸ್ವಾಗತ. ಕನ್ನಡ ಶಾಲೆ ಮತ್ತೊಬ್ಬ ಸಾಧಕರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವನಿತಾ ವಿ ಎಂ ರವರು ಉಚಿತ ಕಾನೂನು ಸೇವಾ ಸಲಹೆಯನ್ನು ಮಾಡುವ ಮೂಲಕ ಮತ್ತು ಈ ನಾಡಿನ ಮಹಿಳಾ ಪರ ಒಂದು ದೊಡ್ಡ ಧ್ವನಿಯಾಗಿ ನಿಂತವರು ವನಿತಾ ಮೇಡಮ್ ಅವರು. ವನಿತಾ ಮೇಡಮ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ಶಾಲೆಯನ್ನು ತೊಡಸುವ ಮೂಲಕ ನಮ್ಮ ಆತ್ಮಶ್ರೀ ಬಳಗದ ಇಬ್ಬರು ಕಟ್ಟಾಳುಗಳು ನಮ್ಮ ಜೊತೆಗಿದ್ದಾರೆ. ಅವರು ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು. ಶ್ರೀಯುತ ಪ್ರದೀಪ್ ಕುಮಾರ್ ಅವರು ನೆಲಮಂಗಲದ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಈಗ ಮೊನ್ನೆ ತಾನೇ ಡಾಕ್ಟರ್ ಮಾನಸ ಸರ್ ಅವರನ್ನ ಕನ್ನಡ ಪುಸ್ತಕದ ಜಾಗೃತಿ ಸಮಿತಿಯ ಸದಸ್ಯರನ್ನಾಗಿ ಮಾಡುವ ಮೂಲಕ ಈ ನಾಡಿಗೆ ಅವ್ರದ್ದು ಕೂಡ ಒಂದು ದೊಡ್ಡ ಸೇವೆಯನ್ನು ವಹಿಸಲಿಕ್ಕೆ ದಾರಿ ಮಾಡಿಕೊಡ್ತಾರೆ. ಪ್ರದೀಪ್ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡ ಶಾಲೆ ತೊಡಸುವ ಮೂಲಕ ಮತ್ತೊಬ್ಬ ನನ್ನ ಸಹೋದರರು ಡಾಕ್ಟರ್ ಟಿ ತ್ಯಾಗರಾಜ್ ಸರ್ ಅವರ ಜೊತೆಗಿದ್ದಾರೆ. ಭುವನೇಶ್ವರಿ ಅಪ್ಪು ಕನ್ನಡ ಸಂಘವನ್ನು ಮಾಡುವ ಮೂಲಕ ಯಾರು ನಮ್ಮ ರಾಜರತ್ನ ಪುನೀತ್ ರಾಜ್ಕುಮಾರ್ ಅವರ ಆಶಯಗಳೇನಿತ್ತು ಅದನ್ನೆಲ್ಲ ಇವರು ನಿರಂತರವಾಗಿ ಮುಂದುವರಿಸುತ್ತಾ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನೇ ಎಲ್ಲರೂ ಮನೆ ಮುಂದೆ ದೇವ್ರ ಫೋಟೋ ಇಡ್ತೀವಿ, ಇವ್ರ ಮನೆ ಮುಂದೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ಥಳಿ ಮಾಡಿಸಿದ್ದಾರೆ. ಪ್ರತಿದಿನ ಅದಕ್ಕೆ ಪೂಜೆ ಮಾಡೋ ಮೂಲಕ ದೊಡ್ಡ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇದು ಒಂದು ವಿಶೇಷ ಕಾಳಜಿ ಅಂತ ನಾನಂತೂ ಭಾವಿಸ್ತೀನಿ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.